ಗ್ಯಾಂಗ್ ರೇಪ್ ಕೇಸ್ ತನಿಖೆ ಚುರುಕುಗೊಳಿಸಿದಂತಹ ಪೊಲೀಸರು ಸಂತ್ರಸ್ತೆಯನ್ನ ಹಾನಗಲ್ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಇದು ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯನ್ನ ಠಾಣೆಗೆ ಕರೆದೊಯ್ದಂತಹ ಪೊಲೀಸರು ಈ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಂತಹ ಸಂತ್ರಸ್ತೆಯನ್ನ ಸದ್ಯಕ್ಕೆ ಠಾಣೆಗೆ ಸ್ಥಳಾಂತರ ಮಾಡಲಾಗಿದೆ. ಹಾನಗಲ್ ಠಾಣೆಯಲ್ಲಿ ಪೊಲೀಸರಿಂದ ಸಂತ್ರಸ್ತೆಯ ವಿಚಾರಣೆ ನಡೆಯಲಿದೆ ಎಂದು ಸಂತ್ರಸ್ತೆ ಭೇಟಿಯಾಗಲಿರುವಂತಹ ರಾಜ್ಯ ಬಿಜೆಪಿಯ ನಿಯೋಗ. ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಂಥ ಸಂತ್ರಸ್ತೆಯನ್ನು ಹಾನಗಲ್ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಇವತ್ತು ವಿಚಾರಣೆ ನಡೆಯಲಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಡಿಯೋ ಕೂಡ ರಿಲೀಸ್ ಆಗಿತ್ತು, ಏನು ಅವತ್ತು ದೌರ್ಜನ್ಯ ಆಗಿತ್ತು ಅದರ ಬಗ್ಗೆ. ಹಾನಗಲ್ ಠಾಣೆಯಲ್ಲಿ ಪೊಲೀಸರಿಂದ ಸಂತ್ರಸ್ತೆಯ ವಿಚಾರಣೆ ನಡೆಯಲಿದೆ. ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಏನು ಒಂದಷ್ಟು ಮಂದಿಯನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ವಿಡಿಯೋ ಕೂಡ ಭಾಳ ವೈರಲ್ ಆಗಿತ್ತು. ಇಂದು ಸಂತ್ರಸ್ತೆ ಭೇಟಿಯಾಗಲಿರುವಂತಹ ರಾಜ್ಯ ಬಿಜೆಪಿಯ ನಿಯೋಗ, ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಕೆ ಮಂಜುಳಾ ಅವರು ಭೇಟಿಯಾಗಲಿದ್ದಾರೆ. ಇಂದು ಸಂತ್ರಸ್ತೆ ಭೇಟಿಯಾಗುವಂತಹ ರಾಜ್ಯ ಬಿಜೆಪಿ ನಿಯೋಗ, ರಾಜ್ಯ ಮಹಿಳಾ ಮೋರ್ಚಾದ ಬಿಜೆಪಿಯ ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಕೆ ಮಂಜುಳಾಗೆ ಸಾಥ್ ನೀಡಲಿದ್ದಾರೆ ಮಾಳವಿಕಾ ಅವಿನಾಶ್. ಸಂತ್ರಸ್ತೆಯನ್ನ ಭೇಟಿಯಾಗಿ ಧೈರ್ಯ ತುಂಬಲಿರುವಂತಹ ಬಿಜೆಪಿಯ ನಿಯೋಗ.